ಎಲ್ರಿಗೂ ನಮಸ್ಕಾರ. ಟೈಮ್ ಬೇರೆ ಜಾಸ್ತಿ ಆಯಿತು. ಕರೆಕ್ಟಾಗಿ ನಾನು ನಮ್ಮ ಟೀಮ್ನವ್ರ ಬಗ್ಗೆ ಮಾತಾಡೋದಕ್ಕೆ 1.5 hour ಬೇಕು. ಇಲ್ಲಿ ಬಂದಂಥವ್ರ ಬಗ್ಗೆ ಮಾತಾಡೋದಕ್ಕೆ 2.5 hours ಬೇಕು ನನಗೆ. ಆಲ್ರೆಡಿ 9:30 ಆಗೋಯ್ತು. ಬರೀ ಟೈಮ್ ಮುಗಿದೋದ್ಮೇಲೆ ಕೊಟ್ಟರು ಅಂದ್ಕೊಂಡೆ ಮೈಕು. ಜನನೂ ಕಮ್ಮಿ ಆದ್ಮೇಲೆ ಕೊಟ್ಟರು ನನಗೆ. ನಮಗೆ ಇವತ್ತು ಗೆಸ್ಟ್ ಯಾರನ್ನ ಕರೆಯೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಈ ಸಿನಿಮಾದ ರಿಲೀಸಿನ ಡೇಟನ್ನು ಅನೌನ್ಸ್ ಮಾಡುವಂಥ ಸಮಯಕ್ಕೆ ಯಾರು ಸಿಗ್ತಾರೆ ಅಂತಂದರೆ, ಇವತ್ತು ಈ ಸಿನಿಮಾಗೆ ಇರುವಂಥ ಆಶೀರ್ವಾದ ಏನು ಅಂತಂದರೆ, ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗನೇ ಇಲ್ಲಿ ಬಂದು ಕುಂತಿದೆ. ಇದು ಈ ಸಿನಿಮಾ ಪಡ್ಕೊಂಡು ಬಂದಂಥದ್ದು ಒಂದು ಕನ್ನಡ ಸಿನಿಮಾಗೆ ನಾವು ಇದೀವಿ ಅಂತ ಅನ್ನೋವಂಥದ್ದು ದೊಡ್ಡವರು ಇಲ್ಲಿ ಬಂದು ಕುಂತು ಹರಿಸಿ ಹೋಗಿದ್ದಾರೆ. ನಾನು ಎಲ್ಲ ಅಮೂಲ್ಯ ಅವರಿಂದ ಶುರು ಮಾಡ್ತೀನಿ. ನಾನು ಅಮೂಲ್ಯ ಅವರು ಬಂದಿದ್ದರು. ಅಂದರೆ ಅವ್ರು ಎಷ್ಟು ಚಂದ ಅವ್ರು ಮಾತಾಡಿದ್ರು ಅಂತಂದರೆ, ನಂದೇನೇನೋ ಈ ಸಿನಿಮಾದಲ್ಲಿ ನಾನೂ ಇದ್ದೀನೇನೋ ಅನ್ನೋಷ್ಟೇ ಪ್ರೀತಿಯಿಂದ ಮಾತಾಡಿದಂಥದ್ದು. ಗುರು ಸರ್ ಇಂದ ಶುರು ಮಾಡ್ತೀನಿ. ನನ್ನ ಮತ್ತು ಅವರ ಒಂದು ಕಾಮನ್ ವರ್ಲ್ಡ್, ವಿ ಬಿಲಾಂಗ್ ಟು ಒನ್ ಕಾಮನ್ ವರ್ಲ್ಡ್. ಏನಂತಂದರೆ ಮ್ಯೂಸಿಕ್. ಅದು ಸರ್, ನಿಮ್ಮ ಮ್ಯೂಸಿಕ್ಕಿನ ವಿಚಾರದಲ್ಲಿ ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್. ನನಗೆ ಒಂದು ಆಸೆ ಇದೆ ಲೈಫಲ್ಲಿ. ಒಂದು ಸಿನಿಮಾಗೆ ನೀವು ಮ್ಯೂಸಿಕ್ ಬೇಕು. ನೀವು ಮ್ಯೂಸಿಕ್ ಮಾಡಬೇಕು ನನ್ನ ಸಿನಿಮಾಗೆ. ಇದೊಂದು ಭಾಳಷ್ಟು ದಿವಸದಿಂದ, ನಾನು ಇವಾಗಿಂದಲ್ಲ, ನಾನು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾಗಿಂದನೂ ಕೂಡ ಇಂಥವ್ರ ಸಿನಿಮಾ ನಾನು ಮಾಡಬೇಕಲ್ಲ ಒಂದ್ಸಲ ಅಂತ ಆಸೆ ಇದ್ದಿದ್ದು ನನಗೆ. ಇವತ್ತು ಈ ಸ್ಟೇಜ್ ಮುಖಾಂತರ ನಾನು ನಿಮಗೆ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಆಮೇಲೆ ಮಾಲಾಶ್ರೀ ಮೇಡಮ್ ಅವರು, ಆರಾಧನಾ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋವಂಥದ್ದು ಎಂಥ ದೊಡ್ಡ ಶಕ್ತಿ ಅಂತಂದರೆ, ಎಲ್ಲರೂ ಅವ್ರ ಬಗ್ಗೆ ಹೇಳ್ತಾರೆ. ನೀವು ಗಮನಿಸಿ, ಆವಾಗಲೇ ಎಲ್ಲರೂ ಸ್ಟೇಜ್ ಬಿಟ್ಟು ಹೋದಾಗ ಆ್ಯಕ್ಚುಲಿ ಅವ್ರು ಮೈಕ್ ಹಿಡ್ಕೊಂಡು ನಿಂತಾಗ ನಾನು ಹಿಂದೆ ನಿಂತಿದ್ದೆ. ಏನಕ್ಕೆ ಅಂತಂದರೆ, ನನ್ನ ಜೀವನದಲ್ಲಿ ಒಂದು ಆಸೆ ಇದ್ದಿದ್ದೇನು ಅಂತಂದರೆ, ಅವ್ರ ಹತ್ರ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡ್ಕೊಳಕ್ಕಾಗದಿದ್ರು ಸ್ಟೇಜ್ನಾದ್ರು ನಿಮ್ಮ ಜೊತೆಗೆ ಒಂದು 5 ನಿಮಿಷ ಶೇರ್ ಮಾಡ್ಕೋಬೇಕು ಅಂತ ಅನಿಸಿತ್ತು ಮೇಡಮ್. ಅದಕ್ಕೋಸ್ಕರ ಹಿಂದೆ ನಿಂತಿದ್ದೆ ನಾನು. ಒಂದು ಫ್ಯಾನ್ ಬಾಯ್ ಮೂಮೆಂಟನ್ನು ಎಂಜಾಯ್ ಮಾಡ್ತಾ ಇದ್ದೆ ನಾನು. ಯಾಕೆಂತಂದರೆ, ನನ್ನ ಮನೆಯಲ್ಲಿ ತುಂಬ ದೊಡ್ಡ ಅಭಿಮಾನಿಗಳು ನಿಮ್ಮ ಸಿನಿಮಾಗಳಿಗೆ. ಯಾರೋ ಏನೋ ಗೊತ್ತಿಲ್ಲ, ಹೇಳ್ತೀನಿ. ನನ್ನ ವೈಫು ಬಿಗ್ಗೆಸ್ಟ್ ಫ್ಯಾನ್, ಬಿಗ್ಗೆಸ್ಟ್ ಫ್ಯಾನ್. ಇವತ್ತು ಹಿಂದೆ ನಿಂತಿರೋದನ್ನ ಅವಳು ನೋಡ್ತಾ ಇರ್ತಾಳೆ. ಖಂಡಿತವಾಗ್ಲೂ ಈ ಕ್ಲಿಪ್ಪನ್ನು ಖಂಡಿತ ಕಟ್ ಮಾಡಿ ಅವಳು ಸ್ಟೇಟಸ್ಗೆ ಹಾಕೋತಾಳೆ, ಅಷ್ಟು ಖುಷಿ. ವಿಜಯ್ ಸರ್, ನಾನು ಏನಂತ ಹೇಳಿ ಅವ್ರಿಗೆ, ಎಂಥ ಒಳ್ಳೆಯ ಮನುಷ್ಯ, ಎಂಥ ಒಳ್ಳೆಯ ಟೆಕ್ನಿಷಿಯನ್. ಇಂಥವರೆಲ್ಲ ನಮ್ಮ ಜೊತೆಯಲ್ಲಿ ಇರೋವಂಥದ್ದು ಈ ಸಿನಿಮಾಗೆ ಸಿಕ್ಕಿರೋವಂಥ ಅತಿ ದೊಡ್ಡ ಶಕ್ತಿ. ಧೀರನ್ ಸರ್, ಏನಂತಂದರೆ, ನಿಮ್ಮ ತಂದೆಯವರ ಜೊತೆಯಲ್ಲಿ ಹಲವಾರು ಸಿನಿಮಾಗಳನ್ನು ನಾನು ಸ್ಕ್ರೀನ್ ಸ್ಪೇಸ್ನ ಹಂಚ್ಕೊಂಡಿದ್ದೀನಿ. ನಾನು ಬಂದಂಥ ಮೊದಲನೆಯ ದಿವಸದಲ್ಲಿ ಕೆಲಸ ಮಾಡಿದಂಥ ನಾಯಕ ನಟರಲ್ಲಿ ಅವರು ಕೂಡ ಒಬ್ಬರು. ಖಂಡಿತ ಹೇಳ್ತೀನಿ, ನನ್ನನ್ನು ಎಷ್ಟು ಚೆಂದ, ಯಾಕಂದರೆ ನಾನು ಹೊಸಬ ಆವಾಗ, ಅವರೆಲ್ಲ ಕೊಟ್ಟಂಥ ಸಪೋರ್ಟಿಂದ ಇವತ್ತು ಶರಣ್ ಇಲ್ಲಿ ತನಕ ಬಂದಿದ್ದಾನೆ ಅಂದರೆ ತಪ್ಪಾಗಿಲ್ಲ ಸರ್. ಇವತ್ತು ಖಂಡಿತವಾಗ್ಲೂ ಆ ಥರದವರೆಲ್ಲ ಹಿಂಗೆ ಕೈ ಹಿಡಿದು ಬಂದು ನಿಂತ್ಕೊಟ್ರಿ ಇಲ್ಲಿ ಅಂತ ಹೇಳೋವಂಥದ್ದು. ಇನ್ನೊಂದು ಹೇಳ್ತೀನಿ ನಿಮಗೆ, ಒಂದು ಸಿನಿಮಾ ಶೂಟಿಂಗಲ್ಲಿ ಹೊರಗಡೆ ಇದ್ವಿ. ಹೊರಗಡೆ ನಡೀತಾ ಇತ್ತು. ಸಾಯಂಕಾಲ ಅವ್ರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಹಿಂಗೆ ಕೈ ಹಿಡಿದು ಹಿಂಗೆ ಎಳ್ಕೊಂಡು, ಹಿಂಗೆ ಕೈ ಮೇಲೆ ಹಿಂಗೆ ಎಲಿಮಲ್ ಹಾಕ್ಕೊಂಡು, ನೀವು ಯಾಕೆ ಒಂದು ಹೀರೋ ಟ್ರೈ ಮಾಡಬಾರ್ದು ಅಂದರು. ಖಂಡಿತ, ಯಾಕೆ ನೀವು ಒಂದು ಹೀರೋ ಮಾಡಬಾರ್ದು ಅಂತ. ದೇವರನ್ನ ನಾನು ಯಾವುದನ್ನು ಕನಸನ್ನು ಇಟ್ಕೊಂಡು ಬಂದಂಥವನಲ್ಲ. ನೋಡಿ, ಆ ಯಾವ ಗಳಿಗೆಯಲ್ಲಿ ಅವ್ರ ಬಾಯಿಂದ ಶಬ್ದ ಬಂತೋ ಏನೋ ಗೊತ್ತಿಲ್ಲ. ಅದಾದ ಕೆಲವೇ ವರ್ಷಗಳಲ್ಲಿ ನಾಯಕ ನಟನಾಗಿ ನಿಂತ್ಕೊಳ್ತೀನಿ. ಎಲ್ಲ ಕ್ರೆಡಿಟ್ಸು, ಎಲ್ಲ ಆಶೀರ್ವಾದ ಅವರುಗಳಿಗೆ ಸೇರಬೇಕಾಗಿರುವಂಥದ್ದು ಸರ್. ಅವ್ರನ್ನ ರೆಪ್ರೆಸೆಂಟೇಟಿವ್ ಆಗಿ ನೀವು ಇವತ್ತು ಬಂದಿದ್ದೀರಿ. ನಿಮ್ಮ ವಿಶ್ವಾಸ ಖಂಡಿತವಾಗಲೂ ತುಂಬ ದೊಡ್ಡ ಶಕ್ತಿ ನಮಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.